ಏನೇ ಇದು ನಿನ್ನ ಹೊಸ ಲುಕ್ಕು? ಇನ್ಮೇಲೆ ಹೀಗೆ ಇರುತ್ತೆ ಅಜ್ಜಿ. ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಒಂದೊಳ್ಳೆ ಕಂಪ್ನಿಲಿ ನನಗೆ ಕೆಲಸ ಸಿಕ್ಕಿದೆ. ಇವತ್ತು ನನ್ನ ಫಸ್ಟ್ ಡೇ. ಆಲ್ ದಿ ಬೆಸ್ಟ್ ಶೋಭಿತಾ. ನಿನ್ನ ಈ ನಿರ್ಧಾರ ನಿನ್ನ ಬದುಕಿಗೆ ಒಂದು ಹೊಸ ಮುನ್ನುಡಿ ಬರೀಲಿ. ಶೋಭಿತಾ, ಈ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಆಫೀಸಿಂದ ಬಂದ್ ಕೂಡಲೇ ದೃಷ್ಟಿ ತೆಗೆಸ್ಕೊ. ನಾಗಿ ಫಸ್ಟ್ ಹೋಗಿ ಅವಳು ಲಂಚ್ ಬಾಕ್ಸ್ ತಗೊಂಡ್ ಬಾ. ಹೋಗು. ಆಯ್ತ್ರವ. ಮಗಳೇ, ಹೊಸ ಜಾಗ, ಹೊಸ ಜನ, ಸ್ವಲ್ಪ ಹುಷಾರಾಗಿರು. ಯಾವ ಕೆಲ್ಸಕ್ಕೆ ಹೋಗಿದ್ಯೋ ಆ ವಿಷಯದ ಬಗ್ಗೆ ಮಾತ್ರ ಗಮನ ಕೊಡು. ಗುಡ್ ಲಕ್. ಗೊತ್ತಿದೆ ಅಪ್ಪ, ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಕೆಲಸದ ಕಡೆ ಮಾತ್ರ ಗಮನ ಕೊಡಬೇಕು. ಇಲ್ಲಾಂದರೆ ಕಸದ ಬುಟ್ಟಿಗೆ ಎಸೆಯೋ ವೇಸ್ಟ್ ಪೇಪರ್ ಥರ ಆಗ್ಬಿಡ್ತೀವಿ. ಸರಿ, ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಬಾಯ್. ಶೋಭಿ, ಆಲ್ ದಿ ಬೆಸ್ಟ್. ಆಯ್ತಾ? ಯೋ, ಈಗ ತಂದ್ಯಾ? ಅವಳು ಹೊಟ್ಟೆ ಬಿಟ್ಲು. ಕೊಡು. ಶೋಭಿ, ಶೋಭಿ ನೋಡು, ಲಂಚ್ ಬ್ಯಾಗೆ ಮರ್ತ್ಬಿಟ್ಟು ಹೋಗ್ತಾ ಇದೆಯಲ್ಲ, ತಗೋ. ಕೆಲಸ ಅಂತ ಊಟದ ಕಡೆ ಗಮನ ಕೊಡದೆ ಇರಬೇಡ, ಆಯ್ತಾ? ಇಷ್ಟು ದಿವಸ ನಾನು ಅದನ್ನೇ ಮಾಡಿದಲ್ವಾ ಅಮ್ಮ. ಆದರೆ ಇನ್ಮುಂದೆ ನಾನೇನು ಅಂತ ಈ ಮನೆಯವ್ರಿಗೆಲ್ಲ ಗೊತ್ತಾಗಬೇಕಲ್ವಾ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರು ಯಾವ ಕಂಪನಿ, ಎಷ್ಟು ಸಂಬಳ ಅಂತ ಯಾರಾದರೂ ಕೇಳಿದ್ರ? ಒಬ್ಬರು ಕೇಳಿಲ್ಲ. ಅದರಲ್ಲೇ ಗೊತ್ತಾಗುತ್ತಲ್ವಾ ನನ್ನ ಯೋಗ್ಯತೆ ಇಲ್ಲಿ ಏನು ಅಂತ. ಯಾರಾದರೂ ಖುಷಿ ವಿಷಯ ಹೇಳಿದ್ರೆ ಅಜ್ಜಿ ಎಲ್ರ ಬಾಯಿಗೂ ಸಕ್ಕರೆ ತಂದು ಹಾಕ್ತಿದ್ರು. ಇವತ್ತು ಹಾಗೆ ಮಾಡಿದ್ರಾ? ಇಲ್ಲ. ಇದರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ನನ್ನ ಮೇಲೆ ಯಾವ ನಂಬಿಕೆನೂ ಇಲ್ಲ ಅಂತ. ಹಾಗಂತ ಅವ್ರ ನಂಬಿಕೆ ಗಳಿಸ್ಕೊಳ್ಳೋಕ್ಕೋಸ್ಕರ ನಾನು ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ. ಅವರೇ ನನ್ನ ನಂಬೋ ಹಾಗೆ ಗೆದ್ದು ತೋರಿಸ್ತೀನಿ. ಶೋಭಿ, ಆಯ್ತಾಯ್ತು, ಇದನ್ನೆಲ್ಲ ತಲೆಗೆ ಹಚ್ಕೋಬೇಡ. ನೋಡು, ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಿದ್ಯಾ, ಖುಷಿಯಾಗಿ ಹೋಗ್ಬಿಡ್ ಬಾ, ಆಯ್ತಾ? ಬಾಯ್. ಸರಿ, ಬಾಯ್. ಅಲ್ಲ ರೀ, ನಮ್ದೇ ಇಷ್ಟು ದೊಡ್ಡ ಕಂಪನಿ ಇದೆ, ಅಲ್ಲೇ ಕೆಲಸ ಮಾಡ್ಬೋದಿತ್ತಲ್ವಾ ಅವಳು? ಹೋಗ್ಲಿ, ಅವಳು ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋದನ್ನು ನೀವು ತಿಳ್ಕೊಳ್ಳಿಲ್ವಲ್ಲ? ಈಗಾಗಲೇ ನಾನು ಅವಳು ಮಾತು ಕೇಳಿಲ್ಲ ಅಂತ ಅವಳ ಮನಸ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತಿದೆ. ರೆಕ್ಕೆ ಕಟ್ಕೊಂಡು ಸ್ವತಂತ್ರವಾಗಿ ಹಾರಾಡಬೇಕು ಅಂತಿರೋ ಅವಳಿಗೆ ನಾನು ಏನೇನೋ ಪ್ರಶ್ನೆ ಮಾಡಿದ್ರೆ ತಪ್ಪಾಗತ್ತೇನೋ ಅಂತ ಸುಮ್ಮನಾದೆ. ಈಗಿನ ಕಾಲದಲ್ಲಿ ಮಕ್ಕಳು ಯಾವ್ಯಾವುದೋ ಸಣ್ಣ ವಿಷಯನ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಅವತ್ತು ನಾನು ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ದನ್ನೇ ಮನಸ್ಸಿಗೆ ಹಚ್ಕೊಂಡು ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂತಲೂ ನನಗೆ ಗೊತ್ತು. ಹೇಗೋ ಬಾವಿಲಿರೋ ಕಪ್ಪೆ ಥರ ಆಗದೆ ತಂದೆ ಆದ ಸ್ವಂತ ಬದುಕನ್ನು ಕಟ್ಕೊಳ್ಳೋಕೆ ಹೊರಟಿದ್ದಾಳೆ. ಅವಳಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಅವಳಿಗೆ ಏನು ಬೇಕೋ ಎಲ್ಲ ಸಪೋರ್ಟು ನಾನು ಮಾಡ್ತೀನಿ. ನಿಮ್ಮ ಮಾತು ನಿಜ ರೀ. ಅಯ್ಯೋ, ನಾನು ನೋಡಿ ಯಾವಾಗಲೂ ಖುಷಿ ಸುದ್ದಿಗೆ ಎಲ್ಲರ ಬಾಯಿ ಸಿಹಿ ಮಾಡೋಳು ಯಾವುದೋ ಧ್ಯಾನದಲ್ಲಿ ಮರ್ತೇ ಬಿಟ್ಟಿದ್ದೀನಿ. ಇರಿ, ಅವಳ ಬಾಯಿಗೆ ಸಕ್ಕರೆ ಹಾಕಿ ಬರ್ತೀನಿ. ಸಕ್ಕರೆ ತಗೊಂಡ್ಬಾ. ಶೋಭಿತಾ, ಚಂಚಲ, ಶೋಭಿತಾ ಹೊರಟೋದ್ಲಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಆ ಮಗು ಬಾಯಿಗೆ ಸಕ್ಕರೆ ಹಾಕಬೇಕು ಅನ್ಕೊಂಡಲ್ಲ. ಅಲ್ಲ, ಇವಳು ಬೆಳಗ್ಗೆ ಬೇಗ ಎದ್ದು ತಿಂಡಿನೂ ಮಾಡಿ ಪಾತ್ರೆ ತೊಳೆದು ಎಲ್ಲ ಕೆಲಸನೂ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಎಲ್ಲ ಕೆಲಸನೂ ಮಾಡಿದ್ದೀನಿ ಅಂತ ಬುಕ್ ಹಿಡ್ಕೊಂಡು ಹೋಗಿ ರೂಮಲ್ಲಿ ಕೂತ್ರೆ ಆಚೆನೇ ಬರೋದಿಲ್ಲ. ಅವಳು ಏನಾದರೂ ಆಚೆ ಬರಲಿಲ್ಲ ಅಂದರೆ ಮಧ್ಯಾಹ್ನದ ಅಡುಗೆ ನಾನೇ ಮಾಡಬೇಕಾಗತ್ತೆ. ಈಗ ಅವಳನ್ನ ಆಚೆ ಹೆಂಗೆ ಕರೆಯೋದು? ಮೇಡಮ್, ಅಮೃತ ಅವರಿದ್ದಾರಾ? ಇದ್ದಾಳೆ, ಆದರೆ ಅವಳು ಹೊರಗಡೆ ಬರೋಷ್ಟು ಫ್ರೀ ಇಲ್ಲ. ಅವಳಿಂದ ಏನಾಗಬೇಕಿತ್ತು? ಅದು ಒಂದು ನೋಟಿಸ್ ಕೊಡಬೇಕಿತ್ತು. ಏನು ನೋಟಿಸಾ? ಅದೆಲ್ಲ ಪರ್ಸನಲ್ ಮೇಡಮ್, ನಿಮ್ಗೆಲ್ಲ ಹೇಳೋಕ್ಕಾಗೋದಿಲ್ಲ. ಪ್ಲೀಸ್ ಅವ್ರನ್ನ ಒಂಚೂರು ಕರಿತೀರಾ? ಹೇಳ್ತಿದ್ದೀನಲ್ಲ, ಅವಳು ಬರೋಕ್ಕಾಗೋದಿಲ್ಲ ಅಂತ. ಅದೇನಿದ್ರು ನನ್ನ ಕೈ ಕೊಡಿ. ಇಲ್ಲ ಮೇಡಮ್, ಅವ್ರ ಹೆಸ್ರಿಗೆ ಬಂದಿರೋದನ್ನ ನಿಮ್ಮ ಕೈ ಕೊಡೋಕ್ಕಾಗೋದಿಲ್ಲ. ರೀ, ಅವಳು ಈ ಮನೆ ಸೊಸೆ, ನಾನು ಚಿಕ್ಕತ್ತೆ. ಅವಳ ಹೆಸರಿಗೆ ಈ ಮನೆಗೆ ಏನೇ ಬಂದರೂ ಅದನ್ನ ತಗೊಳ್ಳೋ ಅಧಿಕಾರ ನನಗಿದೆ. ಸುಮ್ಮನೆ ನಾನು ಕೊಟ್ಟು ಹೋಗ್ರಿ. ಅದೆಲ್ಲ ಕೊಡೋಕ್ಕಾಗೋದಿಲ್ಲ ಮೇಡಮ್. ಯಾಕ್ರಿ ಆಗೋದಿಲ್ಲ?
ಮೇಡಮ್, ಇನ್ನೊಬ್ರಿಗೆ ಬಂದಿರೋ ನೋಟಿಸ್ನ ನೀವಾಗ ಓಪನ್ ಮಾಡಿ ನೋಡಬಾರ್ದು. ಸರಿ, ನೋಡೋದಿಲ್ಲ. ಆದರೆ ಈ ನೋಟಿಸ್ ಯಾಕೆ ಬಂದಿದೆ ಅಂತ ನೀವೇ ಹೇಳಿ. ಹಂಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಮೇಡಮ್. ನೀವು ಹೇಳೋದಿಲ್ಲ, ನನಗೆ ನೋಡೋದಕ್ಕೂ ಬಿಡೋದಿಲ್ಲ. ಅಂದಮೇಲೆ ನಾನು ನೋಡೇ ನೋಡ್ತೀನಿ. ನನ್ನ ಹೆಸರಿಗೆ ಬಂದಿರೋದನ್ನ ನೀವು ಹೇಗೆ ಓಪನ್ ಮಾಡ್ತೀರಾ? ಅಲ್ಲ ನೀವು ಮಾಡ್ತಿರೋ ತಪ್ಪು ಆಂಟಿ. ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರ್ಸೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಹೊರಡಿ. ಓಕೆ ಮೇಡಮ್. ನನಗೆ ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸ್ಬೇಡ ಅಂತ ಹೇಳೋಷ್ಟು ಸೊಕ್ಕು ಬಂದ್ಬಿಡ್ತಾ ನಿನಗೆ? ಮಾಡ್ತೀನಿ ಕಣೆ ನಿನಗೆ. ಅತ್ತೆ ಏನಾಯ್ತು? ಏನಾಯ್ತಾ? ನಿನ್ನ ಹೆಂಡತಿ ಹೆಸರಿಗೆ ಯಾವುದೋ ನೋಟಿಸ್ ಬಂದಿತ್ತು, ಅದೇನು ಅಂತ ನೋಡ್ಬೇಕನ್ನಷ್ಟೊಳಗೆ ಬಂದು ಕಸ್ಕೊಂಡು ನನ್ನ ಹೆಸರಿಗೆ ಬಂದಿದ್ದನ್ನ ನೀವ್ಯಾಕೆ ನೋಡ್ತೀರಾ ಅಂತ ಇಸ್ಕೊಂಡು ಒಳಗಡೆ ಹೋದ್ಲು. ನೋಟಿಸಾ? ನೋಟಿಸ್ ಅಂದ ಕೂಡಲೇ ಮಾವ ಯಾಕೆ ಅಷ್ಟು ಗಾಬರಿಯಾಗಿ ಹೋದ್ರು? ಇದ್ರಲ್ಲೇ ಗೊತ್ತಾಗತ್ತೆ ಅವರಿಬ್ಬರ ನಡುವೆ ಏನೋ ನಡೀತಿದೆ ಅಂತ. ಅದು ನಮಗೆ ಗೊತ್ತಾಗಬಾರ್ದು ಅಂತ ಹೀಗೆ ಮಾಡ್ತಿದ್ದಾಳೆ. ಹಾಗೆಲ್ಲ ಏನು ಇರೋದಿಲ್ಲ ಕುಮುದ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಅವಳಿಗೆ ಇಂಥ ಯೋಚನೆ ಬಿಟ್ಟರೆ ಬೇರೆ ಏನು ಬರುತ್ತೆ ಹೇಳಿ? ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸದೆ ಹೋದ್ರೆ ತಿಂದನೇ ಅರ್ಗಲ್ವಲ್ಲ. ಅಮೃತನ ಹೀಗೆ ಅಂದ್ಲು, ನೀವು ಹೀಗೆ ಹೇಳ್ತಿದ್ದೀರಾ? ಅವಳಿಗೆ ನೀನೇನು ಅಂತ ಅರ್ಥ ಆಗಿದೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾಳೆ. ಒಳ್ಳೆ ಕೆಲಸ ಮಾಡಿದ್ದಾಳೆ. ಇನ್ನು ಮುಂದಾದರೂ ನೆಟ್ಟಿಗೆ ಬುದ್ಧಿ ಕಲಿ. ಏನ್ ನಳಿನಿ, ಏಯ್ ಏನೇ ಮಾಡ್ತಿದ್ಯಾ? ಈ ಮೆಣಸಿನ್ಕಾಯಿ ಘಾಟ್ ಯಾಕೆ ಹಾಕಿದ್ಯಾ? ರೀ, ಇದು ಹಾಕಿದ್ರೆ ಮನೆಯಲ್ಲಿ ದುಷ್ಟಶಕ್ತಿಗಳು ಇರಲ್ವಂತೆ. ಈ ಘಾಟ್ ಹಾಕಿದ್ರೆ ದುಷ್ಟಶಕ್ತಿಗಳು ಬಿಡು, ನಾವು ಮನೆ ಒಳಗೆ ಬರಕ್ಕಾಗಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದ್ದು. ಅಲ್ಲ ರೀ, ಪಾಪ ಮಕ್ಕಳ ಮುಖನಾದ್ರೂ ನೋಡಬಾರ್ದ? ನಮ್ಮ ಮೇಘಶ್ಯಾಮ್ ಇನ್ನು ಓದಬೇಕು, ಬಾಳ್ಬೇಕು, ಮದುವೆ ಆಗಬೇಕು. ಇದೆಲ್ಲ ನೋಡೋದಕ್ಕೆ ಮುಂಚೆ ನಾವು ಎಲ್ಲಿ ದೇವದ ಬಲಿ ಆಗ್ತೀವೋ ಅಂತ ಅನಿಸ್ತಿದೆ. ಸುಮ್ಮನೆ ಕೆಲಸ ನೋಡು, ಹೋಗು ಹೋಗು, ತಗೊಂಡೋಗು. ದುಷ್ಟಶಕ್ತಿ ಅಂತೆ, ಬುದ್ಧಿ ಇಲ್ಲ.